ಆಯ್ತು ಅಂತ ನೋಡಿದ್ರೆ ಆಕ್ಸಿಡೆಂಟ್ ಆಗಿತ್ತು. ಸರಿಯಾಗಿ ಉಬ್ಬಿಸ್ತೀವಿ ಬಂದ್ರೆ ನಮ್ಮ ಪಾರ್ಟ್ನರ್ಗೆ ಇವತ್ತಿದೆ ಯಾವುದು ಅಂತಂದ್ರೆ ಬಟ್ ಶೂಟಿಂಗ್ ಎಲ್ಲ ನಡೀತಿರುತ್ತೆ. ಸೊ ಹೇಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಿಲ್ ವಿತ್ ಸುಹಾಸ್ ವ್ಲಾಗ್ಸ್. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಜಿಮ್ಮಲ್ಲಿ ಬಂದು ಲೆಗ್ ಡೇ. ಸೊ ಲೆಗ್ ಡೇ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಹೇಗೆ ಅನ್ನೋದು. ಸೊ ಇದಾದ್ಮೇಲೆ ಈವ್ನಿಂಗು ಫ್ಯಾಮಿಲಿ ಜೊತೆ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಏನು ಎತ್ತ ಅನ್ನೋದು ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಬರುತ್ತೆ. ಸೊ ಫೇಸ್ಬುಕ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರು ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿ. ಚಾನಲ್ಗಿನ್ನ ಹೊಸಬ್ರು ಯಾರು ನೋಡ್ತೀರಾ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಲೆಗ್ ಡೇ ಅಂತ ಅಂದ್ಕೊಂಡ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟು ಫನ್ ಇರುತ್ತೆ, ಯಾವ ಥರ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು. ಬಟ್ ಆದರೆ ಲೆಗ್ ಡೇ ಅಂತ ಬಂದ್ಬಿಟ್ರೆ ನನಗದು ಸಿಕ್ಕಾಪಟ್ಟೆ ಇಷ್ಟ. ಜಿಮ್ಗೆ ಹೋಗೋರು ಯಾರಾದರೂ ಲಾಗ್ನ ನೋಡ್ತಿದ್ರೆ ಅವರು ಕಮೆಂಟಲ್ಲಿ ಹೇಳಿ ನಿಮ್ಗೆ ಹೆಂಗೆ ಅನಿಸುತ್ತೆ ಲೆಗ್ ಡೇ ದಿವಸ ಅನ್ನೋದು. ಸೊ ಲೆಗ್ ಡೇ ಅಂದರೆ ಹಿಂಗೆ ಜಾಸ್ತಿ ವರ್ಕೌಟ್ ಏನಿಲ್ಲ ಇವತ್ತು. ಸೊ ಲೆಗ್ ಎಕ್ಸ್ಟೆನ್ಷನು ಮತ್ತು ಲೆಗ್ ಪ್ರೆಸ್ಸು ಹ್ಯಾಂಡ್ ಸ್ವಿಂಗು ಮೂರೇ ವರ್ಕೌಟ್ ಇರೋದು. ಬಟ್ ಆ 3 ವರ್ಕೌಟಲ್ಲೇ ಸರಿಯಾಗಿ ಉಬ್ಬಿಸ್ತೀವಿ ಬಂದ್ರೆ ನಮ್ಮ ಪಾರ್ಟ್ನರ್ಗೆ ಇವತ್ತಿದೆ. ಒಳ್ಳೆ ಹೆಂಗಿರ್ಬೇಕು ಅಂದರೆ ನಾಳೆ ಹೆಂಗೆ ಎದಳಬಾರ್ದು ಆ ಥರ ಉಬ್ಬಿಸ್ತೀವಿ ಬಂದ್ರಿ ಇವತ್ತು. ನೋಡಿ ಫುಲ್ಲು ಮಜಾ ಇರುತ್ತೆ ವ್ಲಾಗು. ಸೊ ಫುಲ್ಲು ವಿಡಿಯೋ ನೋಡಿ. ಸೊ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಜಲ್ದಿ ಮುಗೀತಪ್ಪ ಬನ್ನಿ ಇಲ್ಲ ಅಂತ ಅದ್ಕೊಂಡು ನೋಡೋಕೆ ಹೋಗ್ಬೇಡಿ. ಫ್ಯಾಮಿಲಿ ಜೊತೆ ಈವ್ನಿಂಗು ದೇವಸ್ಥಾನಕ್ಕೆ ಹೋಗ್ಬೇಕು. ಜೊತೆಗೆ ಹಂಗೆ ವಾರ್ಮಪ್ಪಿಂದು ವಿಡಿಯೋ ಬರೋದಿಲ್ಲ, ಏಕೆಂದರೆ ಫುಲ್ಲು ಲೆಗ್ಗಲ್ಲಿ ಸ್ಟ್ರೆಚ್ ಮಾಡೋದು ಎಲ್ಲ ಇದು ಮಾಡಬೇಕಾಗುತ್ತೆ. ಕ್ಯಾಮ್ರಾ ಆ್ಯಂಗಲ್ ಸಿಗೋದಿಲ್ಲ. ಆ್ಯಂಗಲ್ ಸಿಕ್ಕಿದ್ರೆ ವಾರ್ಮಪ್ಪಿಂದು ವಿಡಿಯೋ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಸೀದಾ ವರ್ಕೌಟಿಗೆ ಸಿಗೋಣ ಬನ್ನಿ. ಗಾಯ್ಸ್, ಈ ಥರ ಸಾಂಗ್ಸ್ ನಿಮ್ಮ ಜಿಮ್ಮಲ್ಲಿ ಆಗ್ತಾರೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಗೈಸ್, ವಾರ್ಮಪ್ ಎಲ್ಲ ಮುಗೀತು. ಫಸ್ಟ್ ವರ್ಕೌಟ್ ಬಂದು ಲೆಗ್ ಎಕ್ಸ್ಟೆನ್ಷನ್ ಮುಗಿಸ್ತೀನಿ ಇವತ್ತು. ನಮ್ಮ ಪಾರ್ಟ್ನರ್ಗೆ ಇವತ್ತಿದೆ. ಹಲೋ ಫ್ರೆಂಡ್. ಗೈಸ್, ನಮ್ಮ ಇನ್ನೊಬ್ಬ ಹಳೆಯ ಫ್ರೆಂಡ್ ಇವನು. ಪ್ಲೀಸ್ ನಮ್ಮ ಹುಡುಗನ ಸಪೋರ್ಟ್ ಮಾಡಿ, ಬೆಳೆಸಿ, ಇದೇ ಥರ ಬೆಳಿ ಮತ್ತೆ. ಥ್ಯಾಂಕ್ ಯು. ಸೊ ಗೈಸ್, ಮಾಡಿಸ್ತಾ ಇದ್ದೀನಿ ವರ್ಕೌಟ್ ನೋಡಿ. ಅಲ್ಲಿ ಇನ್ನು ಸೆಕೆಂಡ್ ಸೆಟ್ ಇದು. ಇವೆಲ್ಲ ಒದ್ದಾಡ್ತವ್ರೆ, ಹಂಗೆ ತೋರಿಸ್ತೀನಿ ಬನ್ನಿ. ಗೈಸ್ ಆಗಲ್ಲ ಅಂದ್ಬಿಟ್ಟು ಎದ್ಬಿಟ್ರು ನೋಡಿ, ಆ ಕಡೆ ಹೋಗ್ತಿದ್ದಾರೆ. ಆಗಲ್ಲ ಅಂದ್ಬಿಟ್ಟು ನೋಡಿ ಆ ಕಡೆ ಹೋಗ್ತಿದ್ದಾರೆ. ಗಾಯ್ಸ್, 190 kg ಹೊಡೆಗೆ ಆಗ್ತಿಲ್ಲ ಇವ್ರಿಗೆ. ಬ್ರಾ ಹೊಡಿಸಿ ಹೇಳ್ತೀನಿ, ಹೊಡಿದು ಹೇಳ್ತೀನಿ, ಬಿಡ್ಬೇಕು ಫುಲ್ ಕೆಳಗೆ. ಬನ್ನಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ವರ್ಕೌಟ್ ಎಲ್ಲ ಮುಗಿ ಮನೆಗೆ ಹೋಗಿ ಪ್ರೋಟೀನ್ ಹಾಕಿ ಪ್ರೋಟೀನ್ ಫುಡ್ ತಿಂದು ರೆಸ್ಟ್ ಮಾಡಿ ಈವ್ನಿಂಗು ಫ್ಯಾಮಿಲಿ ಜೊತೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸಿಗೋಣ ಬನ್ನಿ. ಗಾಯ್ಸ್, ಅಂದಾವೆ ಹಂಗೆ ಹೋಗ್ತಾ ಫ್ಲ್ಯಾಗು ಉಲ್ಟಾ ಆಗಿಬಿಟ್ಟಿದೆ ಅಂದ್ಬಿಟ್ಟು ಸರಿ ಮಾಡ್ತಿದ್ರು. ಏನಕ್ಕೆ ಅಂದರೆ ರಿಪಬ್ಲಿಕ್ ಡೇ ಅಲ್ವಾ ಇವತ್ತು, ಸೊ ಅದಕ್ಕೆ. ಸೊ ಗೈಸ್, ಇವಾಗ ಹೊಡ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ. ಸೊ ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಾತಾಡೋಕ್ಕಾಗೋದಿಲ್ಲ, ಅದಕ್ಕೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ನೋಡಿ.
ಗೈಸ್, ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನ ಯಾವುದು ಅಂತಂದರೆ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಶೂಟಿಂಗ್ ಎಲ್ಲ ನಡೀತಿರುತ್ತೆ. ಶೂಟಿಂಗ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಎಲ್ಲ ಶೂಟಿಂಗ್ ನಡೆಯೋಂಥ ಪ್ಲೇಸ್ ಇರುತ್ತೆ ಇದು. ಸೊ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ. ಎಂಟ್ರೆನ್ಸು ಸೊ ಮಾಗಡಿಲಿ ಇದು ಸಿಕ್ಕಾಪಟ್ಟೆ ಫೇಮಸ್ ದೇವಸ್ಥಾನ. ಇದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ, ನೋಡಿರ್ತೀರ ನೀವು. ಇದು ಗೈಸ್ ಇದೇ ದೇವಸ್ಥಾನ, ನೋಡಿರ್ತೀರಾ. ಸಿಕ್ಕಾಪಟ್ಟೆ ಶೂಟಿಂಗ್ ನಡೆದಿರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ. ಸೊ ಒಳಗಡೆ ಪರ್ಮಿಷನ್ ಇದೆಯಲ್ಲ ನಂಗೆ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ವೀಡಿಯೋ ತೆಗಿತೀನಿ ಒಳಗಡೆ, ಸಿಗೋಣ. ಸೊ ಅದೇ ಮೇನ್ ದೇವ್ರು ಇರೋದು. ಪರ್ಮಿಷನ್ ಇದೆಯಲ್ಲ ನಂಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ಗೈಸ್, ದೇವ್ರ ದರ್ಶನ ಎಲ್ಲ ಮುಗೀತು. ಸೊ ಒಳಗಡೆ ಪರ್ಮಿಷನ್ ಇರಲಿಲ್ಲ. ಸೊ ಆದ್ರೂ ಒಂದು 3-4 ತಗೊಂಡಿದ್ದೀನಿ ಕ್ಲಿಪ್ಸು, ಹಾಕ್ತೀನಿ ನೋಡಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೋದಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನೋ ಬೇರೆ ಏನಾದ್ರು ಹಾಕ್ತೀನಿ. ದೇವಸ್ಥಾನದಲ್ಲಿ ಮೊದಲೇ ಪರ್ಮಿಷನ್ ಇರಲಿಲ್ಲ, ಕಟ್ ಮಾಡು ಅಂತ 2-3 ಸತಿ ಹೇಳಿದ್ರು. ಸೊ ಅದಕ್ಕೆ ದೇವಸ್ಥಾನ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಆದ್ರೂ ಒಂದು 2-3 ಕ್ಲಿಪ್ ಏನೋ ಹಾಕಿದ್ದೀನಿ. ಸೊ ಗೈಸ್, ದೇವಸ್ಥಾನ ದರ್ಶನ ಆದಮೇಲೆ ಸ್ವಲ್ಪ ಒಂದು ಸ್ನ್ಯಾಕ್ಸ್ ಏನೋ ತಿನ್ನಕ್ಕೆ ಹೋಗೋಣ, ಬನ್ನಿ. ಗೈಸ್, ಟೆಂಪಲ್ ಬಂದಾಗ ಇಲ್ಲಿ ಟೇಸ್ಟ್ ಮಾಡಿ ಚೆನ್ನಾಗಿತ್ತು. ಗೈಸ್, ದೇವಸ್ಥಾನದಿಂದ ಬರ್ಬೇಕಾದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಇಲ್ಲಿ ಟ್ರಾಫಿಕ್ ಜಾಮ್ ಆಲ್ಮೋಸ್ಟ್ ಅಲ್ಲ ಆಗೋದಿಲ್ಲ. ಸೊ ಏನಾಯ್ತು ಅಂತ ನೋಡಿದ್ರೆ ಆಕ್ಸಿಡೆಂಟ್ ಆಗಿತ್ತು. ಎರ್ಟಿಗಾ ಕಾರ್ ಮತ್ತು ಸ್ವಿಫ್ಟ್ ಕಾರ್ಗೆ ಯಾರಿಗೂ ಏನೂ ಆಗಿಲ್ಲ, ಮೈನರ್ ಆಗಿ ಇಂಜುರಿ ಆಗಿತ್ತು. ಎರ್ಟಿಗಾಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಸ್ವಿಫ್ಟು ಆಲ್ಮೋಸ್ಟ್ ಮುಂದೆ ಫುಲ್ ಡ್ಯಾಮೇಜ್ ಆಗೋಗಿತ್ತು. ಗೈಸ್, ಇಲ್ಲಿಗೆ ಬ್ಲಾಗ್ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೇನು ಅನ್ನಿಸ್ತು ಅನ್ನೋದು ಕಮೆಂಟ್ನ ತಿಳಿಸಿ. ಹಾಗೆ ಫೇಸ್ಬುಕ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಹೋಗಿ ಫಾಲೋ ಮಾಡಿ. ಸೊ ಸಿ ಯು ಗೈಸ್, ಸಿ ಯು ಅಗೇನ್.